ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಕುಂಭರಾಶಿಯ ಸಮಸ್ತ ಜನರಿಗೆ ನಮಸ್ಕಾರ ಸ್ನೇಹಿತರೆ. ಮೇ ತಿಂಗಳು ಭವಿಷ್ಯದ ಪ್ರಕಾರ ಕುಂಭರಾಶಿಯವರಿಗೆ ಈ ಒಂದು ವೃಕ್ಷದಿಂದ ಅಕ್ಷರಶಃ ಕೋಟಿ ಕೋಟಿ ಸಂಪತ್ತು ಒದಗಿ ಬರಲಿದೆ. ಕುಂಭರಾಶಿಯವರು ಈ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ, ಎಷ್ಟೇ ಬಿಡುವಿಲ್ಲದ ಕಾರ್ಯಗಳಲ್ಲಿ ಮಗ್ನರಾಗಿದ್ದರೂ ಸಹ ಸ್ವಲ್ಪ ಕಾಲ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಈ ಮಾಹಿತಿಯನ್ನು ಕಡೆಗಣಿಸದೆ, ಬೇರೆ ಆಲೋಚನೆ ಮಾಡದೆ ಮತ್ತು ಒಂದೇ ಒಂದು ವಾಕ್ಯವನ್ನು ಕಡೆಗಣಿಸದೆ, ಎಲ್ಲಿಯ ವಿಡಿಯೋ ನಿಲ್ಲಿಸದೆ ಕೊನೆಯ ತನಕ ಈ ಮಾತುಗಳನ್ನು ಮಾತ್ರ ಆಲಿಸಿ. ಯಾಕೆಂದರೆ ಈ ಮಾಹಿತಿಯನ್ನು ನಿಮ್ಮ ಕಣ್ಣಿಗೆ ಬೀಳುವಂತೆ ಪ್ರೇರೇಪಿಸಿದ್ದು ಆ ಪರಮಾತ್ಮನೇ. ಕುಂಭರಾಶಿಯವರೇ, ನೀವು ಅನುಭವಿಸುತ್ತಿರುವ ಕಡು ಕಷ್ಟಗಳು, ವೇದನೆಗಳು ಮತ್ತು ಅಡೆತಡೆಗಳು ನಿಮಗೆ ಮಾತ್ರ ತಿಳಿದಿದೆ, ಅಥವಾ ಈ ಮೇಲಿರುವ ಸೃಷ್ಟಿಕರ್ತನಿಗೆ ಮಾತ್ರ ಗೊತ್ತು. ಇದಲ್ಲದೆ ನೀವು ಯಾರಿಗಾಗಿ ಹಂಬಲಿಸುತ್ತಿದ್ದೀರೋ, ನಿಮ್ಮನ್ನು ಅರಿದುಕೊಳ್ಳಲಿ ಎಂದು ಯಾರು ಕಾಯುತ್ತಿದ್ದಾರೋ, ನಿಮ್ಮ ಅರ್ಹತೆಗಾಗಿ ಕಾಯುತ್ತಿದ್ದಾರೋ ಅಂಥವರು ನಿಮ್ಮ ಮಮತೆ ಮತ್ತು ನಿಮ್ಮ ಕಠಿಣ ಪರಿಸ್ಥಿತಿಗಳನ್ನು ಅರಿತುಕೊಳ್ಳುತ್ತಿಲ್ಲ. ನಿಮ್ಮನ್ನು ಹೀಯಾಳಿಸುತ್ತಿದ್ದಾರೆ ಮತ್ತು ಪ್ರತಿ ಹಂತದಲ್ಲೂ ಕೂಡ ನಿಮ್ಮನ್ನು ಆಲಕ್ಷಿಸುತ್ತಿದ್ದಾರೆ. ಅವರಲ್ಲಿ ಯಾರಿಗೂ ನಿಮ್ಮ ಸಂಕಟಗಳ ಬಗ್ಗೆ ಕಿಂಚಿತ್ತೂ ಅರಿವಿಲ್ಲ. ನಿಮ್ಮ ಕಷ್ಟಗಳು ಮತ್ತು ನೀವು ಮಾಡಿದ ತ್ಯಾಗಗಳು, ನೀವು ಯಾರಿಗಾಗಿ ಎದುರು ನೋಡುತ್ತಿದ್ದೀರೋ ಅವರಿಂದ ಯಾವುದೇ ಮಾನ್ಯತೆಯನ್ನು ಪಡೆಯುತ್ತಿಲ್ಲ. ಆದರೆ ನೀವು ಯಾರಿಂದ ಬೆಂಬಲ ಬಯಸುತ್ತಿದ್ದೀರೋ ಅವರಿಂದ ನಿಮಗೆ ಯಾವುದೇ ಮಾನ್ಯತೆ ಸಿಗದಿದ್ದರೂ, ನನ್ನ ಮಗು ಎಷ್ಟು ನೋವು ಅನುಭವಿಸುತ್ತಿದೆ ಎಂದು ನಾನು ಗಮನಿಸುತ್ತಿದ್ದೇನೆ, ಅಂದರೆ ದೇವರು ಗಮನಿಸುತ್ತಿದ್ದಾರೆ. ನಾನು ಮೇಲಿನಿಂದ ಪ್ರತಿಯೊಂದನ್ನು ಪರೀಕ್ಷಿಸುತ್ತಿದ್ದೇನೆ. ನೀವು ಅನುಭವಿಸಿದ ಸಂಕಷ್ಟಗಳಿಗೆ ಮತ್ತು ನೀವು ಸುರಿಸಿದ ಪ್ರತಿ ಹನಿ ಕಣ್ಣೀರಿಗೆ ಪ್ರತಿಯಾಗಿ ಇಂದು ನಿಮಗೆ ಇಷ್ಟೊಂದು ಭಾಗ್ಯ ಮತ್ತು ಐಶ್ವರ್ಯವನ್ನು ಕರುಣಿಸುತ್ತಿರುವುದು ನಿಜಕ್ಕೂ ಆ ಭಗವಂತನೇ. ಇದು ಸಾಧಾರಣ ಅದೃಷ್ಟವಲ್ಲ. ಈ ಅವನಿಯಲ್ಲಿ ಕೋಟ್ಯಾಂತರ ಜೀವಿಗಳಿದ್ದಾರೆ ಆದರೆ ಕುಂಭರಾಶಿಯವರು ಮಾತ್ರ ಪರಮ ಅದೃಷ್ಟವಂತರು. ಅದು ನಿಮ್ಮ ಪೂರ್ವಜನ್ಮದ ಪುಣ್ಯದ ಫಲವಿರಲಿ, ನೀವು ಸಹಿಸಿದ ಯಾತನೆ ಇರಲಿ, ನಿಮ್ಮ ಎದೆಯೊಳಗೆ ನೀವು ಅನುಭವಿಸಿದ ನರಕವಿರಲಿ, ನಾವು ನಿಮ್ಮನ್ನು ಪ್ರೀತಿಸುವ ಜನರಿಂದ ನೀವು ಪಡೆಯುತ್ತಿರುವ ನರಕವಿರಲಿ, ನಿಮ್ಮ ವ್ಯಥೆಯನ್ನು ಗುರುತಿಸದೆ ನೀವು ಪಡುತ್ತಿರುವ ಸಂಕಟಗಳಾಗಿರಲಿ, ದೇವರು ಕೂಡ ನಿಮ್ಮನ್ನು ಗಮನಿಸುತ್ತಿಲ್ಲವೇನೋ ಎಂಬಷ್ಟು ಹತಾಶೆಗೊಂಡಿರುವ ಹಲವು ಸಂದರ್ಭಗಳಿವೆ. ದೇವರು ಪ್ರತಿಕ್ಷಣವೂ ನಿಮ್ಮನ್ನು ಕಣ್ಣಿನ ರೆಪ್ಪೆಯಂತೆ ಸಂರಕ್ಷಿಸುತ್ತಿದ್ದಾನೆ ಎಂದು ನಾನು ಹೇಳಬಲ್ಲೆ ಸ್ನೇಹಿತರೆ. ಅದಕ್ಕಾಗಿಯೇ ನಾವು ತಿಳಿಸುತ್ತೇವೆ, ಒಂದು ನಿಗದಿತ ದಿನದಂದು ಆತನೇ ನಿಮಗೆ ಅಂತಹ ಬೃಹತ್ ಅವಕಾಶ ಮತ್ತು ಭಾಗ್ಯವನ್ನು ನೀಡಿದ್ದಾನೆ. ಇಲ್ಲಿ ಮರ ಎಂಬ ಪದದ ತಾತ್ಪರ್ಯ, ಈ ವೃಕ್ಷವು ಅಕ್ಷರಶಃ ಬಂದರೂ ಅದು ದೈವಿಕ ಶಕ್ತಿಯ ಕೇಂದ್ರವಾಗಿದೆ. ನಮಗೆ ಭೂಮಿಯ ಮೇಲೆ ಅನೇಕ ತರಹದ ಗಿಡಮೂಲಿಕೆಗಳು ಮತ್ತು ಮರಗಳಿವೆ, ಆದರೆ ದೈವಿಕ ಶಕ್ತಿಯನ್ನು ಮೈಗೂಡಿಸಿಕೊಂಡಿರುವ ಕೆಲವು ಮರ ಇವೆ. ಪವಿತ್ರ ವೃಕ್ಷಗಳಾಗಿ ಆರಾಧಿಸಲ್ಪಡುವ ಕೆಲವು ಮರಗಳೂ ಇಲ್ಲಿವೆ. ಅವು ಅತೀವವಾದ ನೈಸರ್ಗಿಕ ಮತ್ತು ಪಾರಮಾರ್ಥಿಕ ಶಕ್ತಿಯನ್ನು ಹೊಂದಿದೆ. ನಾವು ಅಂತಹ ವೃಕ್ಷಗಳನ್ನು ಸ್ಪರ್ಶಿಸಿ ಅವುಗಳನ್ನು ಸನ್ನಿಧಿಯಲ್ಲಿ ಕೆಲವು ಸಂಕಲ್ಪಗಳನ್ನು ಮಾಡಿದರೆ ಅವು ಜನ್ಮಾಂತರದ ದೋಷಗಳು, ಕರ್ಮಫಲಗಳು, ಶನಿ ದೋಷಗಳು ಮತ್ತು ನಮ್ಮನ್ನು ಪೀಡಿಸುತ್ತಿರುವ ಮನುಷ್ಯರ ಪ್ರಭಾವದಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ತೊಡೆದುಹಾಕಿ ಅವು ಸಕಲ ಗ್ರಹಗಳನ್ನು ನಮ್ಮ ಪರವಾಗಿ ಕೆಲಸ ಮಾಡುವಂತೆ ಬದಲಾಯಿಸಿ ನಮಗೆ ಭಾಗ್ಯ ಹಾಗೂ ವೈಭವವನ್ನು ತರುತ್ತವೆ. ಇದರ ತಾತ್ಪರ್ಯ, ಈ ವೃಕ್ಷಗಳು ದೈವತ್ವವನ್ನು ಒಳಗೊಂಡಿವೆ. ಹಿಂದೆ ನಾವು ಮಹಾನ್ ಮುನಿಗಳು, ಸಾಧುಗಳು ಮತ್ತು ಸಿದ್ಧ ಪುರುಷರನ್ನು ಗಮನಿಸಿದರೆ ಅವರು ಅಂತಹ ದೈವಿಕ ವೃಕ್ಷಗಳ ನೆರಳಲ್ಲಿ ಕುಳಿತು ತಮ್ಮ ಸಾಧನೆ ಮಾಡುತ್ತಿದ್ದರು. ಅಂದರೆ ನೀವು ಆ ಮರಗಳ ಕೆಳಗೆ ಆಸೀನರಾದಾಗ ಆ ವೃಕ್ಷಕ್ಕೆ ಸಂಬಂಧಿಸಿದ ಉತ್ತಮ ಸಕಾರಾತ್ಮಕ ಶಕ್ತಿಯ ಕಾರಣದಿಂದ ಅವರು ಮಾಡುವ ಜಪವು ಶಕ್ತಿಯುತವಾಗುತ್ತೆ ಮತ್ತು ಅವರಲ್ಲಿರುವ ಸಕಲ ಸಮಸ್ಯೆಗಳು ಹರಿದು ಹೋಗುತ್ತದೆ. ಅವರ ಸಂಕಲ್ಪಗಳು ಈಡೇರುತ್ತದೆ ಮತ್ತು ದೈವಿಕ ಕೃಪೆಯು ಅವರ ಸನಿಹಕ್ಕೆ ಬರುತ್ತದೆ. ಇದೆಲ್ಲವೂ ನಿಜಕ್ಕೂ ಸಂಭವಿಸುತ್ತದೆ. ಆದ್ದರಿಂದ ನಮಗೆ ಈ ಧರೆಯ ಮೇಲೆ ಕೆಲವು ಪೂಜನೀಯ ವೃಕ್ಷಗಳಿವೆ. ನಿಮ್ಮ ಜನ್ಮ ಕುಂಡಲಿಯ ಪ್ರಕಾರ
ಕುಂಭರಾಶಿಯಲ್ಲಿ ಜನಿಸಿದವರಿಗೆ ನೀವು ಈ ವೃಕ್ಷದ ಬಳಿ ಈ ಸಣ್ಣ ಕಾರ್ಯವನ್ನು ಮಾಡಿದರೆ ನೀವು ಖಂಡಿತವಾಗಿಯೂ ಕೋಟ್ಯಂತರ ರೂಪಾಯಿಗಳು ಗಳಿಸುವ ಸುಸಂದರ್ಭಗಳಿವೆ. ಭಾಗ್ಯವು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ನಿಮ್ಮಲ್ಲಿ ಕೆಲವರು ಒಂದೇ ಮರದ ಸನ್ನಿಧಿಯಲ್ಲಿ ಈ ಕಾರ್ಯವನ್ನು ಮಾಡಿದರೆ ನಮಗೆ ಕೋಟ್ಯಂತರ ರೂಪಾಯಿಗಳು ಲಭಿಸುತ್ತವೆ ಎಂದು ಆಶ್ಚರ್ಯಪಡಬಹುದು. ನಾವು ಬೆವರು ಸುರಿದು ದುಡಿದರೆ ಮಾತ್ರ ಹೀಗಾಗುವುದಿಲ್ಲ. ಮರಗಳು ಮತ್ತು ಗಿಡಗಳ ಸನ್ನಿಧಿಯಲ್ಲಿ ಇಷ್ಟೊಂದು ಐಶ್ವರ್ಯ ಸಿಗುತ್ತದೆ ಎಂದು ಕೆಲವರು ವಾದಿಸುತ್ತಾರೆ. ಆದರೆ ಅಂಥವರೆಲ್ಲರೂ ತಿಳಿದುಕೊಳ್ಳಬೇಕಾದ ಒಂದು ವಿಷಯವಿದೆ. ಈ ಕಾಲದಲ್ಲಿ ಶೂನ್ಯದಿಂದ ಎದ್ದವರಿದ್ದಾರೆ, ಅಂದರೆ ಶ್ರೀಮಂತರಾದವರಿದ್ದಾರೆ. ಅಂದರೆ ಏನೂ ಇಲ್ಲದೆ ಮತ್ತು 1 ರೂಪಾಯಿಯ ಕಿಮ್ಮತ್ತು ಇಲ್ಲದ ಸ್ಥಿತಿಯಿಂದ ಕುಬೇರರಾದವರಿದ್ದಾರೆ ಮತ್ತು ಅತಿ ದೊಡ್ಡ ಶ್ರೀಮಂತರಾದವರೂ ಇದ್ದಾರೆ. ಅದೇ ರೀತಿ ಭಿಕ್ಷೆ ಬೇಡುವ ಸ್ಥಿತಿಗೆ ಹೋದ ಹಲವು ಜನರನ್ನು ನಾವು ಕಂಡಿದ್ದೇವೆ ಮತ್ತು 10 ರೂಪಾಯಿ ಕೂಡ ಇಲ್ಲದೆ ಯಾರ ಹತ್ತಿರ ಹೋಗಿ ಕಾಫಿ ಕುಡಿಯಲಿ ಮತ್ತು ಕೈ ಚಾಚಲು ಸಹ ಸಹಾಯಕರಾಗುತ್ತೇವೆ. ನಮ್ಮ ವಿಶ್ಲೇಷಣೆಗಳ ಪ್ರಕಾರ ಇದೆಲ್ಲದಕ್ಕೂ ಮೂಲ ಕಾರಣವೇನು ಅಂದರೆ ದೈವಿಕ ಶಕ್ತಿಯನ್ನು ಉದಾಸೀನ ಮಾಡಿದರೆ ಅದು ಬಡವರಲ್ಲಿ ಬಡವರನ್ನು ಸಹ ಸಾಮ್ರಾಟರನ್ನಾಗಿ ಮಾಡಬಲ್ಲದು. ಅದೇ ರೀತಿ ಕುಂಭರಾಶಿಯವರಿಗೂ ಈ ಪರಮಾತ್ಮ ಈ ಭಾಗ್ಯವನ್ನು ಕರುಣಿಸಿದ್ದಾನೆ ಎಂದು ಹೇಳಬಹುದು. ನೀವು ಈ ವೃಕ್ಷದ ಬಳಿ ಈ ಸಂಕಲ್ಪ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಕುಬೇರ ಯೋಗ ಲಭಿಸುತ್ತದೆ. ದೇವರು ಸಂಕಲ್ಪಿಸಿದರೆ ಅವನು ನಮ್ಮನ್ನು ಉತ್ತುಂಗಕ್ಕೆ ಏರಿಸಲು ಸಾಧ್ಯವಿಲ್ಲವೇ? ಒಂದು ಬಾರಿ ಯೋಚಿಸಿ. ದೇವರು ನಮಗೆ ಆ ರೀತಿ ನೀಡಲು ಮುಂದಾದರೆ ಅದನ್ನು ಪಚನ ಮಾಡಿಕೊಳ್ಳುವ ಶಕ್ತಿ ನಮಗಿರುವುದಿಲ್ಲ ಮತ್ತು ಅವನು ನಮಗೆ ಹಾಗೆ ನೀಡಿದರೆ ನಾವು ಮಾಡಬೇಕಾದದ್ದು ಕೇವಲ ಅಚಲ ನಂಬಿಕೆಯಿಂದ ಪೂಜೆ ಮತ್ತು ಪ್ರಾರ್ಥನೆ, ಅಂದರೆ ದೇವರಲ್ಲಿ ನಮ್ಮ ವಿಶ್ವಾಸ ಇಡುವುದು. ನಾವು ಅದನ್ನು ಶಂಕಿಸಿದರೆ ಅದು ನಮಗೆ ಯಾವುದೇ ಸತ್ಫಲವನ್ನು ನೀಡುವುದಿಲ್ಲ. ನಾವು ದೈವವನ್ನು ನಂಬದಿದ್ದರೆ ನಮ್ಮ ಅಸ್ತಿತ್ವಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ. ಯಾಕೆಂದರೆ ಭಗವಂತ ಸತ್ಯ, ಈ ಪ್ರಕೃತಿ ಸೃಷ್ಟಿಕರ್ತನಷ್ಟೇ ಸತ್ಯವಾಗಿದೆ. ಭೂಮಿಯ ಮೇಲಿನ ಯಾವುದೇ ಪ್ರಾಣಿ ದೈವಿಕ ಶಕ್ತಿ ಇಲ್ಲದೆ ಬದುಕಲು ಸಾಧ್ಯವಿಲ್ಲ. ಆದ್ದರಿಂದ ನಂಬಿಕೆಯೇ ನಮ್ಮ ಶಕ್ತಿ, ನಂಬಿಕೆಯೇ ದೇವರು. ಆದ್ದರಿಂದ ನೀವು ಈ ಕಾರ್ಯವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಬಹುದು. ಕುಂಭರಾಶಿಯವರು ಸ್ತ್ರೀಯರಾಗಲಿ ಅಥವಾ ಪುರುಷರಾಗಲಿ ಈ ವೃಕ್ಷದ ಬಳಿ ಈ ಪುಟ್ಟ ಕಾರ್ಯವನ್ನು ಪೂರೈಸಿ. ಇದು ಸಂಭವಿಸಿದಾಗ ನೀವು ಯಾವ ದಿನಗಳು ಮತ್ತು ಯಾವ ಮುಹೂರ್ತದಲ್ಲಿ ಅದನ್ನು ಮಾಡಬೇಕೆಂದು ನಾನು ನಿಮಗೆ ವಿವರಿಸುತ್ತೇನೆ. ಕುಂಭರಾಶಿಯ ಚಕ್ರದಲ್ಲಿ 11ನೇ ಮನೆಯಾಗಿದೆ. ಈ ರಾಶಿಯ ಅಧಿಪತಿ ಸಾಕ್ಷಾತ್ ಶನಿ ಮಹಾತ್ಮ. ಈ ಕುಂಭರಾಶಿಯವರು ಶನಿಯ ಪ್ರಭಾವದಲ್ಲಿರುವುದರಿಂದ ಈ ಕುಂಭರಾಶಿಯವರು ಖಂಡಿತವಾಗಿಯೂ ಸಹನೆ, ಶಾಂತಿ, ನಿಷ್ಠೆ, ಪ್ರಯತ್ನ ಮತ್ತು ಅವರ ಬದುಕಿನಲ್ಲಿ ಅತ್ಯುನ್ನತವಾಗಿ ಬೆಳೆಯುತ್ತಾರೆ ಎಂಬ ಭರವಸೆಯನ್ನು ಹೊಂದಿರುತ್ತಾರೆ. ಅದು ಮಹಿಳೆಯರಿಗಾಗಲಿ ಅಥವಾ ಪುರುಷರಿಗಾಗಲಿ ಅನ್ವಯಿಸುತ್ತದೆ. ಕುಂಭರಾಶಿಯವರು ತುಂಬ ಭಾಗ್ಯಶಾಲಿಗಳು. ಅವರನ್ನು ಸಂಗಾತಿಯನ್ನಾಗಿ ಪಡೆಯುವವರು ಅತೀವ ಅದೃಷ್ಟವಂತರು ಎಂದು ಧೈರ್ಯವಾಗಿ ಹೇಳಬಹುದು. ಕುಂಭರಾಶಿಯವರು ತಮ್ಮ ಸಂಸಾರವನ್ನು ಜವಾಬ್ದಾರಿಯಿಂದ ನೋಡಿಕೊಳ್ಳಬೇಕಾದವರು. ಅಂದರೆ ಅವರು ಯಾವುದೇ ತೊಂದರೆ ಇಲ್ಲದೆ ಅವರನ್ನು ಸಂರಕ್ಷಿಸಬೇಕು ಮತ್ತು ಅವರನ್ನು ಉನ್ನತ ಸ್ಥಾನದಲ್ಲಿ ಇರಿಸಬೇಕು. ಈ ಕುಂಭರಾಶಿಯವರು ಅದು ಎಷ್ಟೇ ಕಠಿಣವಾಗಿದ್ದರೂ ತಮ್ಮ ಮಕ್ಕಳು ಮತ್ತು ಅವರ ಸಂಗಾತಿಗಾಗಿ ಅತೀವ ಪ್ರೀತಿ ಮತ್ತು ಹರ್ಷದಿಂದ ಅದನ್ನು ಪೂರೈಸುತ್ತಾರೆ. ಆದರೆ ಇತ್ತೀಚೆಗೆ ಅವರನ್ನು ಪರೀಕ್ಷಿಸಿದರೆ ಬಾಲ್ಯದಿಂದಲೂ ಸಂಕಟಗಳ ಸಂಖ್ಯೆ ತುಂಬ ಅಧಿಕವಾಗಿದೆ ಎಂದರ್ಥ. ಅವರು ಭಾಗ್ಯವಂತರಿರಲಿ ಅಥವಾ ಇಲ್ಲದಿರಲಿ, ಆದರೆ ಅವರಿಗೂ ಅಡೆತಡೆಗಳಿವೆ. ಅವರು ಹೇಳುವುದೇನೆಂದರೆ ಅವರನ್ನು ನಂಬುವವರು ಮತ್ತು ಅವರನ್ನು ಪ್ರಾಣದಂತೆ ಪ್ರೀತಿಸುವವರು ಹೆಚ್ಚಿನ ಕಷ್ಟಗಳನ್ನು ಎದುರಿಸುತ್ತಾರೆ. ಒಂದು ವಾಕ್ಯದಲ್ಲಿ, ಜನರು ಯಾರೇ ಆಗಿರಲಿ, ಅವರ ಸನಿಹದಲ್ಲಿರುವವರು, ಅದು ಸ್ವಂತದವರಿರಲಿ ಅಥವಾ ಪರಕೀಯರಿರಲಿ, ಅವರು ಅವರನ್ನು ತಮ್ಮ ಅಗತ್ಯಗಳಿಗಾಗಿ ಬಳಸಿಕೊಂಡು ದೂರ ಹೋಗುತ್ತಾರೆ. ಅವರನ್ನು ಸಹಿಸಲು ಅಸಾಧ್ಯ. ನಮಗೀಗ ಒಬ್ಬ ಮನುಷ್ಯನ ಅಗತ್ಯವಿರುವಾಗ ನಾವು ಎಷ್ಟೇ ನೋವು ಕೊಟ್ಟರೂ ಸ್ವಾರ್ಥ ಮುಗಿದ ನಂತರವೂ ನಾವು ಅದೇ ರೀತಿ ವರ್ತಿಸಬೇಕು. ಅದಿಲ್ಲದೆ ಅದು ದೀರ್ಘಕಾಲದವರೆಗೂ ಅವರನ್ನು ನಮ್ಮ ಕೆಲಸಗಳಿಗಾಗಿ ಬಳಸುತ್ತಲೇ ಇರುತ್ತಾರೆ. ಅವರನ್ನು ಮನವರಿಕೆ ಮಾಡಿಕೊಂಡರೆ ಅವರು ಯಾವುದೇ ಸಂಕೋಚವಿಲ್ಲದೆ ಈ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ಅರ್ಥ ಮಾಡಿಕೊಂಡರೂ ಅವರು ಇತರರನ್ನು ಕಡೆಗಣಿಸದೆ ಮೌನವಾಗಿರಲು ಸಾಧ್ಯವಿಲ್ಲ. ಹೀಗಾಗಿ ಅವರ ಸಾತ್ವಿಕ ಗುಣವೇ ಅವರ ದೌರ್ಬಲ್ಯವಾಗುತ್ತದೆ ಮತ್ತು ಅವರು ಎಲ್ಲವನ್ನು ಅರಿತಿದ್ದರೂ ಅವರು ಏನು ತಿಳಿಯದವರಂತೆ ಇರುತ್ತಾರೆ. ಇತರರು ತಮ್ಮನ್ನು ದಾಳವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಅವರು ಭಾವಿಸುತ್ತಾರೆ, ಆದರೆ ಅವರು ಲೋಕಕ್ಕೆ ಉಪಯುಕ್ತರಾಗಿರಬೇಕು ಎಂದು ಅವರು ನಂಬುತ್ತಾರೆ. ಹಾಗಾಗಿ ನಾವು ಅವರಿಗೆ ಸಹಾಯ ಹಸ್ತ ನೀಡಬೇಕು ಎಂದು ಅವರು ಬಯಸುತ್ತಾರೆ ಮತ್ತು ಅದಕ್ಕಾಗಿಯೇ ಈ ವಿಚಾರಗಳು ಇನ್ನೊಂದು ಬದಿಯಲ್ಲಿರುವವರಿಗೂ ಘಟಿಸುತ್ತದೆ. ಆದರೆ ಅವರು ವಿಚಾರಗಳ ಬಗ್ಗೆ, ಮಹೋನ್ನತ ಗುಣದ ಬಗ್ಗೆ ಮಾತನಾಡುವುದಿಲ್ಲ. ಅವರು ಹೇಳುವುದು ಅದನ್ನೇ. ಯಾರು ನಿಜವಾಗಿಯೂ ಉಪಕಾರ ಮಾಡಿದ್ದೇವೆ ಎಂದು ಹೇಳಿಕೊಳ್ಳಲು ಇಷ್ಟಪಡುವುದಿಲ್ಲ. ಆದರೆ 1 ಕಾಸಿನ ಸಹಾಯ ಮಾಡುವ ಮೂಲಕ ತಾವು ಅತಿದೊಡ್ಡ ಕಾರ್ಯ ಮಾಡಿದ್ದೇವೆ ಎಂದು ಅವರು ಹೇಳುತ್ತಾರೆ ಮತ್ತು ಅವರು ಅದರ ಬಗ್ಗೆ ಅಹಂಕಾರ ಪಡುತ್ತಾರೆ. ಸ್ನೇಹಿತರೆ,
ಮತ್ತೆ ಅವಮಾನಗಳ ಹೊರತಾಗಿ ಜಗದೊಡೆಯನು ನಿಮಗೆ ಅಂತಹ ಸುವರ್ಣ ಅವಕಾಶವನ್ನು ನೀಡಿದ್ದಾನೆ ಎಂದು ಹೇಳಬಹುದು. ಈ ಭಾಗ್ಯವನ್ನು ಪಡೆದ ಏಕೈಕ ಸಮುದಾಯ ನೀವು ಎಂದು ಹೇಳುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಾನು ಕುಂಭರಾಶಿಯ ಜನರಿಗೆ ಹೇಳುತ್ತೇನೆ, ನಿಮ್ಮ ಹೃದಯದ ಮೇಲೆ ನಿಮ್ಮ ಹಸ್ತವನ್ನಿಟ್ಟು ಈ ಕಾರ್ಯವನ್ನು ಚೆನ್ನಾಗಿ ಮಾಡಿ. ಈಗ ನೀವು ಮಾಡಬೇಕಾದದ್ದು, ನೀವು ದೇವಸ್ಥಾನಗಳಿಗೆ ಹೋದಾಗ, ಅದು ಈಶ್ವರನ ಸನ್ನಿಧಿಯಾಗಲಿ ಅಥವಾ ಯಾವುದೇ ಇತರ ದೇವಸ್ಥಾನವಾಗಲಿ, ನೀವು ಹೋದಾಗ ನೀವು ಅಲ್ಲಿ ಜಮ್ಮಿ ಮರವನ್ನು ಗಮನಿಸುತ್ತೀರಿ. ಅದು ಪ್ರತಿಯೊಂದು ದೇವಸ್ಥಾನದಲ್ಲಿಯೂ, ಶಿವನ ಗುಡಿಯ ಪ್ರತಿಯೊಂದು ಸ್ಥಳದಲ್ಲಿಯೂ ಅಥವಾ ಹಾದಿಯ ಬದಿಯಲ್ಲಿಯೋ ಅಥವಾ ನವಗ್ರಹಗಳ ಸಮೀಪವೂ ಇರಬಹುದು. ಆದರೆ ನಾವು ಅದನ್ನು ದೂರದಿಂದ ವೀಕ್ಷಿಸಿದರೆ ನಾವು ಜಮ್ಮಿ ಮರವನ್ನು ಕಾಣುತ್ತೇವೆ. ಈ ಜಮ್ಮಿ ಮರವು ನೈಜವಾಗಿ ದೈವಿಕ ವೃಕ್ಷ. ಈ ಜಮ್ಮಿ ಮರ ಎಂದರೆ ಶನಿದೇವನಿಗೆ ಈ ವೃಕ್ಷ ತುಂಬ ಪ್ರಿಯ. ನಿಮ್ಮ ರಾಶಿಯ ಒಡೆಯ ಶನಿದೇವ ಈ ಜಮ್ಮಿ ಮರ ಶನಿಗೆ ಅತ್ಯಂತ ಇಷ್ಟವಾದದ್ದು. ಹಾಗಾಗಿ ನೀವು ಜಮ್ಮಿ ಮರದ ಸನ್ನಿಧಿಯಲ್ಲಿ ಈ ಪುಟ್ಟ ಪರಿಹಾರವನ್ನು ಪೂರೈಸಿದರೆ ನಿಮ್ಮ ಕುಂಡಲಿಯಲ್ಲಿನ ಶನಿ ದೋಷಗಳು ಪೂರ್ಣ ಪ್ರಮಾಣದಲ್ಲಿ ತಗ್ಗುತ್ತವೆ. ನಿಮ್ಮ ಭಾಗ್ಯ ಮತ್ತು ಹರ್ಷಕ್ಕೆ ಯಾವುದೇ ತಡೆ ಇದ್ದರೂ ಶನಿದೇವರು ಅದನ್ನು ಪೂರ್ಣವಾಗಿ ಹೋಗಲಾಡಿಸುತ್ತಾನೆ. ಅವನು ನಿಮಗಾಗಿ ಭಾಗ್ಯದ ಕವಾಟಗಳನ್ನು ತೆರೆಯುತ್ತಾನೆ. ಹೀಗಾಗಿ ನೀವು ಜಮ್ಮಿ ಮರದ ಬಳಿ ಈ ಕಾರ್ಯವನ್ನು ಮಾಡಬೇಕು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಈ 2 ದಿನಗಳನ್ನು ತಮ್ಮ ನಾಮಸ್ಮರಣೆಯಲ್ಲಿ ಇಟ್ಟುಕೊಳ್ಳಬೇಕು. 5 ಮಂಗಳವಾರಗಳಲ್ಲಿ 1 ಅಥವಾ 5 ಭಾನುವಾರಗಳಲ್ಲಿ 1 ಅಥವಾ 5 ಮಂಗಳವಾರ ಅಥವಾ 5 ಭಾನುವಾರಗಳು ಮತ್ತು ನೀವು ಜಮ್ಮಿ ಮರದ ಬಳಿ ಹೋಗಬೇಕು. ನೀವು ಹೋದಾಗ ನಾವು ಈ ವೃಕ್ಷವನ್ನು ದೇವಸ್ಥಾನದಲ್ಲಿಯೇ ಕಾಣುತ್ತೇವೆ. ಹಾಗಾಗಿ ಪವಿತ್ರ ಸ್ಥಾನದ ವಿಧಿಗಳನ್ನು ಮುಗಿಸಿದ ನಂತರ, ಅಂದರೆ ಇಲ್ಲಿ ಪರಿಹಾರವನ್ನು ಪೂರೈಸಬೇಕು. ಹಾಗಾಗಿ ನೀವು ಗೃಹ ಮತ್ತು ಅಂಗಳವನ್ನು ಸರಿಯಾಗಿ ಮಾರ್ಜನ ಅಂದರೆ ಸ್ವಚ್ಛ ಮಾಡಿ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು ಮತ್ತು ನೀವು ಅಲ್ಲಿ ಜಮ್ಮಿ ಮರದ ಬಳಿ ಪರಿಹಾರವನ್ನು ಪೂರೈಸಬೇಕು. ನಾವು ಹೇಳಿದಂತೆ ಶನಿದೇವರು ಅಕ್ಷರಶಃ ಜಮ್ಮಿ ಮರದಲ್ಲಿ ನೆಲೆಸಿರುತ್ತಾನೆ. ಅಂದರೆ ಈ ಮರವು ಭಗವಂತನಿಗೆ ತುಂಬ ಪ್ರಿಯವಾದ್ದರಿಂದ ನೀವು ಕಠಿಣ ನಿಯಮಗಳೊಂದಿಗೆ ಈ ಪರಿಹಾರವನ್ನು ಮಾಡಬೇಕು. ಅಂದರೆ ಆ ದಿನಗಳಲ್ಲಿ ಮಾಂಸಾಹಾರವನ್ನು ತಯಾರಿಸಬೇಡಿ ಅಥವಾ ಸೇವಿಸಬೇಡಿ. ಕಪ್ಪು ಬಣ್ಣ ಬಟ್ಟೆಗಳನ್ನು ಧರಿಸಬೇಡಿ. ಈ 5 ಮಂಗಳವಾರ ಅಥವಾ ಭಾನುವಾರಗಳಂದು ಸದ್ಗುಣಗಳನ್ನು ಆಚರಿಸಿ ಮತ್ತು ಗಂಡ ಮತ್ತು ಹೆಂಡತಿಯರಿಬ್ಬರು ಗೃಹದಲ್ಲಿ ದೀಪ ಪೂಜೆಯನ್ನು ಮಾಡಿ ಜಮ್ಮಿ ಮರದ ಸನ್ನಿಧಿಯಲ್ಲಿ ಈ ಪರಿಹಾರವನ್ನು ಮಾಡಬೇಕು. ನೀವು ಆ ವೃಕ್ಷಕ್ಕೆ ಹೋದಾಗ ಎಳ್ಳೆಣ್ಣೆ ಅಥವಾ ಗೋವಿನ ತುಪ್ಪವನ್ನು ತೆಗೆದುಕೊಂಡು ಇವುಗಳೊಂದಿಗೆ 2 ಮಣ್ಣಿನ ಹಣತೆಗಳನ್ನು, ತಾಂಬೂಲಗಳು, ಸುಗಂಧ ದ್ರವ್ಯಗಳು, ಪುಷ್ಪಗಳು, ಅಕ್ಷತೆಗಳು ಇವೆಲ್ಲವನ್ನು ಸಿದ್ಧಪಡಿಸಿಕೊಳ್ಳಿ. ನೀವು ಜಮ್ಮಿ ಮರದ ಬಳಿ ಸರಿಯಾಗಿ ಹೋಗಿ ಜಮ್ಮಿ ಮರವನ್ನು ಸ್ಪರ್ಶಿಸಬೇಕು ಮತ್ತು 1 ಪಾತ್ರೆ ನೀರನ್ನು ತೆಗೆದುಕೊಳ್ಳಬೇಕು. ಜಮ್ಮಿ ಮರವನ್ನು ಮುಟ್ಟಿ ವಿಳಂಬ್ರವಾಗಿ ನಮಸ್ಕರಿಸಿ ಮತ್ತು ಜಮ್ಮಿ ಮರದ ಬುಡದ ಸುತ್ತಲೂ ನೀರನ್ನು ಅರ್ಪಿಸಿ. ನೀವು ಅದನ್ನು ಕಳಸದಲ್ಲಿ ಅಥವಾ ಪಾತ್ರೆಯಲ್ಲಿ ಸುರಿಯಬಹುದು. ನಿಮಗೆ ನೀರು ಸಿಗದಿದ್ದರೆ ಮರದ ಎಲ್ಲ ಭಾಗಗಳು ತೇವಗೊಳಿಸುವ ರೀತಿಯಲ್ಲಿ ನೀರನ್ನು ಪ್ರೋಕ್ಷಣೆ ಮಾಡಿ ವಿಳೆದೆಲೆಗಳ ಮೇಲೆ ದೀಪವನ್ನಿರಿಸಿ ಈ ಮಣ್ಣಿನ ಹಣತೆಯಲ್ಲಿ ಎಳ್ಳೆಣ್ಣೆ ಅಥವಾ ಹಸುವಿನ ತುಪ್ಪ ಸುರಿಯಿರಿ ಮತ್ತು ಬತ್ತಿಯನ್ನು ಹೊತ್ತಿರಿ. ದೀಪವನ್ನು ಪ್ರಜ್ವಲಿಸಿ ದೀಪ ಹಚ್ಚಿ ನಿಮ್ಮ ಆಂತರ್ಯದಲ್ಲಿರುವುದನ್ನು ಬೇಡಿಕೊಳ್ಳಿ. ಉದಾಹರಣೆಗೆ, ನಮ್ಮ ವಿತ್ತೀಯ ಸಮಸ್ಯೆಗಳು ನಿವಾರಣೆಯಾಗಬೇಕು, ನಮ್ಮ ಸಾಲದ ಬಾಧೆಗಳು ಬಗೆಹರಿಯಬೇಕು, ನಾವು ನಮ್ಮ ಸ್ವಂತ ನಿವಾಸವನ್ನು ನಿರ್ಮಿಸಬೇಕು, ನಮಗೆ ಶ್ರೇಷ್ಠ ಉದ್ಯೋಗಗಳು ಮತ್ತು ವ್ಯಾಪಾರ ವೃದ್ಧಿಯಾಗಬೇಕು, ಅತ್ಯುನ್ನತ ಬೆಳೆಯಬೇಕು, ನಮ್ಮ ಸಂಗಾತಿಯೊಂದಿಗೆ ಸುಖವಾಗಿರಬೇಕು, ನಮ್ಮ ಆರೋಗ್ಯ ವೃದ್ಧಿಸಬೇಕು, ನಮಗೆ ಯಾವುದೇ ಅಕಾಲಿಕ ಅಪಘಾತಗಳು ಸಂಭವಿಸಬಾರದು ಇತ್ಯಾದಿ ಶನಿ ದೋಷಗಳು, ಪಿತೃದೋಷಗಳು ದೂರವಾಗಬೇಕು, ನಮಗೆ ಉತ್ತಮ ವಿವಾಹ ಯೋಗ ಕೂಡಿ ಬರಬೇಕು ಮತ್ತು ಮಕ್ಕಳಿಗೆ ಉನ್ನತ ಕೆಲಸ ಲಭಿಸಬೇಕು. ನಿಮ್ಮ ವಿದ್ಯಾಭ್ಯಾಸಕ್ಕೆ ಯಾವುದೇ ಅಡೆತಡೆಗಳು ಬಾರದಂತೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ನೀವು ಹೊಂದಿರುವ ಪ್ರತಿಯೊಂದು ಸಂಕಲ್ಪವನ್ನು ಹೇಳಿ. ಇದು ನಮಗೆ ಕೇವಲ ಮರವೋ ಅಥವಾ ದೈವಿಕ ವೃಕ್ಷವೋ, ಏಕೆಂದರೆ ಪರಮಾತ್ಮನ ದೇವನು ನಮಗಾಗಿ ಆ ಮರದಲ್ಲಿ ವಾಸಿಸುತ್ತಾನೆ ಮತ್ತು ಶನಿಯು ಆ ಮರದಲ್ಲಿ ನೆಲೆಸಿದ್ದಾನೆ. ಆದ್ದರಿಂದ ಅದನ್ನು ಸ್ಪರ್ಶಿಸಿ, ಪ್ರಾರ್ಥಿಸಿ, ದೀಪವನ್ನು ಸರಿಯಾಗಿ ಬೆಳಗಿಸಿ ನಿಮ್ಮ ಎಲ್ಲ ಆಸೆಗಳು ನಿವೇದಿಸಿಕೊಳ್ಳಿ. ಹಾಗೆ ಹೇಳಿದ ನಂತರ ನೀವು ಸಾಧ್ಯವಾದರೆ ವೃಕ್ಷವನ್ನು 11 ಬಾರಿ ಪ್ರದಕ್ಷಿಣೆ ಮಾಡಲು ಪ್ರಯತ್ನಿಸಿ. ಇದನ್ನು ಪೂರೈಸಿದ ನಂತರ ಸ್ವಲ್ಪ ಕಾಲ ಮರದ ಕೆಳಗೆ ಆಸೀನರಾಗಿ ನಿಮ್ಮ ನೇತ್ರಗಳನ್ನು ಮುಚ್ಚಿ ಮತ್ತು ಪ್ರಶಾಂತವಾಗಿ ಕುಳಿತುಕೊಳ್ಳಿ. ನಂತರ ನೀವು ಸಾಧಾರಣವಾಗಿ ಮನೆಗೆ ಮರಳುತ್ತೀರಿ. 5 ಮಂಗಳವಾರ ಅಥವಾ ಭಾನುವಾರಗಳ ನಡು ನೀವು ಯಾವುದೇ ಅಡೆತಡೆಗಳನ್ನು ಕಂಡಿದ್ದರೆ ನೀವು ಮುಂದಿನ ವಾರವನ್ನು ಮುಂದುವರಿಸಬಹುದು. ಹೀಗೆ ಮಾಡುವುದರಿಂದ ನೀವು ನಿಮ್ಮ ಹಸ್ತಗಳಿಂದ ಅರಿತೋ ಅರಿಯದೆ ಮಾಡಿದ ದುಷ್ಕರ್ಮಗಳು, ಪಾಪಗಳು ಮತ್ತು ದೋಷಗಳು, ಅವುಗಳಲ್ಲಿ ಕೆಲವು ನಮಗೆ ತಿಳಿಯದೆಯೋ ಅಥವಾ ತಿಳಿಯದೆ ತಟ್ಟುತ್ತಿದೆ,
ಕೆಲವು ನಮಗೆ ತಿಳಿಯದೇ ಇತರರಿಗೆ ಆಗುತ್ತಿದೆ, ಕೆಲವು ನಮಗೆ ತಿಳಿಯದೇ ನಮಗೆ ಸಂಭವಿಸುತ್ತದೆ ಎಂದು ಮತ್ತು ಅವು ಕರ್ಮಗಳ ರೂಪದಲ್ಲಿ ನಮಗೆ ಮತ್ತೆ ಶಿಕ್ಷೆಯಾಗಿ ಪರಿವರ್ತನೆಯಾಗುತ್ತಿದೆ. ಆದ್ದರಿಂದ ತಿಳಿದೋ ತಿಳಿದೆಯೋ ಮಾಡಿದ ಯಾವುದೇ ಅಪರಾಧಗಳು ಪೂರ್ಣ ಪ್ರಮಾಣದಲ್ಲಿ ದೂರವಾಗುತ್ತವೆ, ನಮ್ಮನ್ನು ಚೆನ್ನಾಗಿ ಒಗ್ಗೂಡಿಸುತ್ತದೆ. ನೀವು ನಮಗೆ ಲಭಿಸಬೇಕೆಂದು ಆಶಿಸಿದರೆ ಪ್ರತಿ ಬಾರಿ ವೀಕ್ಷಿಸಿ, ಆ ಹಸ್ತಕ್ಕೆ ಅಂದರೆ ನಿಮ್ಮ ಬಾಯಿಗೆ ತುತ್ತು ಬರುತ್ತದೆಯೇ ಎಂದು. ನೀವು ಜೇಡಿಮಣ್ಣಿನ ಉಂಡೆಯನ್ನು ನಿಮ್ಮ ಬಾಯಿಗೆ ಹಾಕಿದಾಗ ಹೇಗೆ ಜಾರಿ ಹೋಗುತ್ತಿರುತ್ತೋ ಹಾಗೆಯೇ ಕೆಲವು ಸಂದರ್ಭಗಳು ಭಾಗ್ಯಗಳು ಬಂದು ಮರೆಹೋಗುತ್ತವೆ. ಅಂಥ ಎಲ್ಲ ವಿಚಾರಗಳು ನಮಗೆ ಶುಭ ತರುತ್ತವೆ, ಅವು ದೂರವಾಗುವುದಿಲ್ಲ, ಅದೃಷ್ಟ ನಮ್ಮದಾಗುತ್ತವೆ. ನೋಡಿದರಲ್ಲ ಕುಂಭರಾಶಿಯ ಸ್ನೇಹಿತರೆ, ಜಮ್ಮಿ ಮರಕ್ಕೆ ಪೂಜೆ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶನಿದೇವಾಯ ನಮಃ ಅಥವಾ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಕೊಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.